ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಯಾವಾಗಲೂ ವ್ಲಾಗ್ ಮಾಡಿದಾಗ ನನ್ನ ಒಂದೇ ಕ್ವೆಶ್ಚನ್, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಬಿಕಾಸ್ ನಂಗೆ ಗೊತ್ತಿಲ್ಲ ನಿಮ್ಮ ಸಿಚುವೇಶನ್ಸ್ ಹೇಗಿದೆ, ಹೇಗಿರ್ತೀರಾ ಅಂತ. ಬಟ್ ದೆನ್ ಆಸ್ ಅ ಗುಡ್ ಜಸ್ಟ್ ನಾನು ನಿಮಗೆ ಕೇಳಬೇಕು ಲೈಕ್ ಹೌ ಯು ಡೂಯಿಂಗ್ ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ಯು ಆರ್ ಡೂಯಿಂಗ್ ಗುಡ್ ಅಂತ. ಬಿಕಾಸ್ ಎಲ್ಲರ ಲೈಫಲ್ಲೂ ಒಂದೊಂಥರ ಚಾಲೆಂಜಸ್, ಒಂದೊಂಥರ ಕಷ್ಟಗಳಿದ್ದೇ ಇರುತ್ತೆ. ಸೊ ಈ ಕಷ್ಟಗಳಲ್ಲೂ, ಈ ಚಾಲೆಂಜಸಲ್ಲೂ ವಿ ಶುಡ್ ಆಲ್ವೇಸ್ ಕೀಪ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಸಮಥಿಂಗ್ which helps us to keep moving forward in life. And also we have to overcome our challenges and situations and ಮುಂದೆ ಮುಂದೆ ಸಾಗ್ತಾ ಹೋಗಬೇಕು. ದಿಸ್ ಇಸ್ ಹೌ ಜೀವನ ಅಲ್ವಾ ಅಂತ ಹೇಳ್ತಾ ಇರುವಾಗ ನಂದು ಮೈಕ್ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಯಿತು. ಸೊ ಎಷ್ಟೊತ್ತು ರೆಕಾರ್ಡ್ ಮಾಡಿದ ಮೇಲೆ ನಂಗೆ ಗೊತ್ತಾಯಿತು ಮೈಕ್ ವರ್ಕ್ ಆಗ್ತಿಲ್ಲ ಅಂತ. ಸೊ ಇದೆಲ್ಲ ನಾನು ಮಾತಾಡಬೇಕಾದ್ರೆ ಐ ಥಾಟ್ ಮೈಕ್ ಈಸ್ ವರ್ಕಿಂಗ್ ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಎಷ್ಟೊತ್ತಾದಮೇಲೆ ನನಗೆ ರಿಯಲೈಸ್ ಆಗಿದ್ದು, ಅಯ್ಯೋ ಮೈಕ್ ವರ್ಕ್ ಆಗ್ತಿಲ್ಲ, ನಾನು ಎಷ್ಟು ತನಕ ರೆಕಾರ್ಡ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಅಂತ. ಆದರೆ ದ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಫಾರ್ ಸಮ್ ಟೈಮ್. ಯಾ, ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್ ಟುಡೇ. ಸೊ ಇವತ್ತಿನ ವ್ಲಾಗ್ ಪ್ಯಾಕ್ ವಿತ್ ಮೀ ಅಂತ. ವಿ ಆರ್ ಟ್ರಾವ್ಲಿಂಗ್. ಸೊ ಫೈನಲಿ ವಿ ಆರ್ ಟ್ರಾವ್ಲಿಂಗ್. ಸೊ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ, ಎವ್ರಿಥಿಂಗ್ ಐ ಶೇರ್ ವಿತ್ ಯು ಗೈಸ್. ಸೊ ಫಸ್ಟ್ ಆಫ್ ಆಲ್ ಏನಂದರೆ, ಮೇ ಮಂತ್ ನಮಗೆ ತುಂಬ ಸ್ಪೆಷಲ್. ಯಾಕೆ ಅಂದರೆ ಮೇಯಲ್ಲಿ ಧ್ವನಿದು ಬರ್ಡೇ, ಅಪ್ಪುದು ಬರ್ಡೇ, ನಂದು ಬರ್ಡೇ ಆ್ಯಂಡ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಎಲ್ಲನೂ ನಮ್ಮ ಮೇಜರ್ ಥಿಂಗ್ಸ್ ಮೇಯಲ್ಲಿ ಬಂದರೆ, ಸೊ ಮೇ ಈಸ್ ಆಲ್ವೇಸ್ ಧಮಾಕ ಫಾರ್ ಅಸ್. ಹಾಗಾಗಿ ದಿಸ್ ಇಸ್ ಫಸ್ಟ್ ಮೇ ಬಿಕಾಸ್ ಧ್ವನಿ ಹುಟ್ಟಿ ಇದು ಫಸ್ಟ್ ಇಯರ್ ಅವಳದು ಬರ್ಡೇ ಬರ್ತಾ ಇರೋದು. ಸೊ ದಿಸ್ ಇಸ್ ಫಸ್ಟ್ ಮೇ. ಧ್ವನಿ ಸಹ ಆ್ಯಡ್ ಆನ್ ಆಗ್ತಿದ್ದಾಳೆ. ಸೊ ವಿ ಥಾಟ್ನ ಸ್ವಲ್ಪ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇದು ಧ್ವನಿದು ಫಸ್ಟ್ ಬರ್ಡೇ ಆಗಿದ್ದರಿಂದ ನಾವು ಸ್ವಲ್ಪ ಏನಾದರೂ ಚೆನ್ನಾಗಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಯೂಶ್ವಲಿ ಇಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡೋದು ಇಸ್ ಆಲ್ ಕಾಮನ್. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಎಲ್ಲಾದರೂ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಆಲ್ಸೋ ನಾವು ಮದುವೆ ಆದಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ವಿ ಟ್ರೈಡ್ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ ಬಿಕಾಸ್ ಆಫ್ ಮೈ ಪ್ರೆಗ್ನೆನ್ಸಿ ಆ್ಯಂಡ್ ಆಲ್ ದ್ಯಾಟ್ ಥಿಂಗ್. ಆ್ಯಂಡ್ ಬೇಬಿ ಮೂನಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಆವಾಗ ಸಹ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್, ಟ್ರಾವೆಲ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ರು. ಸೊ ಆವಾಗಲೂ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಮದುವೆ ಆದಮೇಲೆ ಪ್ರಾಬಬ್ಲಿ ಅಫಿಷಿಯಲ್ ಆಗಿ ಆ್ಯಂಡ್ ಒಂದು ಸರ್ತಿನೋ ಮಂತ್ರಾಲಯಕ್ಕೆ ಹೋಗಿದ್ವಿ ನಾನು ಅಪ್ಪು, ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಆ್ಯಂಡ್ ಧ್ವನಿದು ಅಪ್ಪುದು ಇದು ಫಸ್ಟ್ ಫ್ಲೈಟ್ ಆಗಿದೆ. ಸೊ ದಿಸ್ ವಿಲ್ ಬಿ ಅ ಸ್ಪೆಷಲ್ ನಮಗೆ ಬಿಕಾಸ್ ಫಸ್ಟ್ ಫ್ಲೈಟ್ ಅವರಿಬ್ರದ್ದು. ಆ್ಯಂಡ್ ನಾವೆಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟ್ ನಾವು ಬ್ಯಾಂಕಾಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಪ್ಯಾಕೇಜ್ ಎಲ್ಲ ಮಾತಾಡಿ ಆಗಿತ್ತು, ಎಲ್ಲ ಪ್ಲ್ಯಾನ್ ಆಗಿಬಿಟ್ಟಿತ್ತು. ಇನ್ನು ನಾವು ಫೈನಲೈಸ್ ಮಾಡೋದು ಒಂದೇ ಬಾಕಿ ಇದ್ದಿದ್ದು. ಆ್ಯಂಡ್ ಒಂದಿದು ಪಾಸ್ಪೋರ್ಟ್ ಅಪ್ಲೈ ಮಾಡೋಣ ಅಂತ ಅವಳದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡಿಸಿ ಇಟ್ಟಿದ್ದಾಯಿತು. ಅಷ್ಟರೊಳಗೆ ಬ್ಯಾಂಕಾಕಲ್ಲಿ ಅರ್ಥಕ್ವೇಕ್ ಅದು ಇದು ಅಂತೆಲ್ಲ ಸುದ್ದಿ ಬಂತು. ಹಾಗಾಗಿ ಮಗುನ ಕರ್ಕೊಂಡು ಅಷ್ಟು ದೂರ ಹೋಗೋದು ಇಸ್ ನಾಟ್ ಫೀಸಿಬಲ್ ಅಂತ ನಮಗೆ ಫೀಲ್ ಆಯಿತು. ಪ್ಲಸ್ ಬ್ಯಾಂಕಾಕಿಗೆಲ್ಲ ಹೋಗೋದಾದ್ರೆ ನಾವು 7 days ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅಷ್ಟು ದಿವಸ ಅವಳನ್ನ ಅಲ್ಲಿ ಮೇಂಟೈನ್ ಮಾಡೋದು, ಊಟ ಎಲ್ಲ ಕಷ್ಟ ಆಗ್ಬೋದು ಅಂತ, ಮತ್ತೆ ಈ ಅರ್ಥಕ್ವೇಕ್ ಅದು ಇದು ಅಂತೆಲ್ಲ ಆಯಿತು. ಫೈನಲಿ ಕ್ಯಾನ್ಸಲ್ ಮಾಡೋಣ ಅಂತ ಅದು ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ಸುಮಾರು ಅದು ಇದು ಬೇರೆ ಬೇರೆ ಪ್ಲೇಸಸ್ ಎಲ್ಲ ಕಡೆ ನೋಡಿದ್ವಿ. ಕಾಶ್ಮೀರ ಹೋಗೋಣ ಅಂದ್ಕೊಂಡ್ವಿ, ಅಷ್ಟರೊಳಗೆ ಅಲ್ಲೂ ಏನೋ ಇನ್ಸಿಡೆಂಟ್, ಅದು ಬೇಡ, ಮತ್ತು ಕಾಶ್ಮೀರನು ಬೇಡ ಅಂತ ಮತ್ತು ಸುಮಾರು ಅದು ಇದು ಪ್ಲೇಸಸ್ ಎಲ್ಲ ನೋಡಿದ್ವಿ. ಆ್ಯಂಡ್ ದೆನ್ ನಮ್ಗೆ ಯಾವುದು ಧ್ವನಿನ ಕರ್ಕೊಂಡು ಲಾಂಗ್ ಡೇಸ್ ಟ್ರಿಪ್ ಹೋಗೋದು ಕಷ್ಟ ಅಂತ ಅನ್ನಿಸ್ತು. ಆ್ಯಂಡ್ ಫೈನಲಿ ಆಸ್ ಎಲ್ಲರೂ ಹೋಗೋದು ಆಸ್ ಯೂಶುವಲ್ ದ ನಿಯರೆಸ್ಟ್ ಬೆಸ್ಟ್ ಪ್ಲೇಸ್ ಫಾರ್ ಅಸ್ ಇಸ್ ಗೋವಾ. ಸೊ ಫೈನಲಿ ನಾವು ಗೋವಾಗೆ ಹೋಗೋಣ ಅಂತಲೇ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಗೋವಾದಲ್ಲಿ ಅಗೇನ್ ನಮಗೆ ಸೌತ್ ಗೋವಾನ, ನಾರ್ತ್ ಗೋವಾನ ಅಂತ ಆಪ್ಷನ್ಸ್ ಇತ್ತು. ನಾವು ಅಂದ್ಕೊಂಡ್ವಿ ನಾರ್ತ್ ಗೋವಾಗೆ ಹೋಗೋಣ ಬಿಕಾಸ್ ಅಗೇನ್ ಸೌತ್ ಗೋವಾಯಿಂದ ನಾರ್ತ್ ಗೋವಾ ಟ್ರಾವೆಲಿಂಗ್ ಮಾಡೋದು ಕಷ್ಟ. ಮಗು ಇರೋ ಕಾರಣ ನಾವು ತುಂಬ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಮೋಸ್ಟ್ ಹ್ಯಾಪನಿಂಗ್ ಥಿಂಗ್ ಇನ್ ಗೋವಾ ಇಸ್ ನಾರ್ತ್ ಗೋವಾದಲ್ಲೆಲ್ಲ ಮೋಸ್ಟ್ ಹ್ಯಾಪನಿಂಗ್ ಏರಿಯಾಸ್ ಆರ್ ಇನ್ ನಾರ್ತ್ ಗೋವಾ. ಸೊ ಹಾಗಾಗಿ ನಾರ್ತ್ ಗೋವಾಗೆ ಹೋಗೋಣ ಅಂತ ಡಿಸೈಡ್ ಆಯಿತು. ಆ್ಯಂಡ್ ನಾರ್ತ್ ಗೋವಾದಲ್ಲೂ ಅಗೇನ್ ನಮಗೆ ಸಿಟಿ ಮಧ್ಯೆ ಇರೋದು ಬೇಕಾಗಿರಲಿಲ್ಲ. ಆ್ಯಂಡ್ ನಾವು ಸುಮಾರು Airbnbs ಎಲ್ಲ ನೋಡಿದ್ವಿ. ಆ್ಯಂಡ್ ಅಗೇನ್ ಅಪ್ಪು ಹೇಳಿದ್ದು ಇಲ್ಲೂ ಮನೇಲಿದ್ದೀವಿ, ಅಲ್ಲೋಗೂ ಮನೇಲಿರೋದು ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ರೆಸಾರ್ಟ್ ಟೈಪ್ ಹೋಗೋಣ ಅಂತ. ಆ್ಯಂಡ್ ರೆಸಾರ್ಟ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾರ್ತ್ ಗೋವಾದಲ್ಲಿ. ಆ್ಯಂಡ್ ನಮಗೆ ಸಿಟಿ ಮಧ್ಯೆ ಬೇಕಾಗಿರಲಿಲ್ಲ, ಸ್ವಲ್ಪ ಗ್ರೀನಿಶ್ ಎಲ್ಲ ಇರಬೇಕಾಗಿತ್ತು, ಆ ಥರ ಪ್ರಿಫರೆನ್ಸ್ ಇತ್ತು. ಆ್ಯಂಡ್ ರೆಸಾರ್ಟ್ ಹುಡುಕುವಾಗ ಅನ್ನೋದರ್ ಪ್ರಿಫರೆನ್ಸ್ ವಾಸ್ ಅಪ್ಪುಗೆ ಸ್ವಿಮ್ಮಿಂಗ್ ಪೂಲ್ ಬೇಕಾಗಿತ್ತು, ನನಗೆ ಸ್ಪಾ ಬೇಕಾಗಿತ್ತು. ನನಗೆ ಸ್ವಲ್ಪ ಬಾಡಿ ಮಸಾಜ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಇತ್ತು. ಹಾಗಾಗಿ ವಿ ವರ್ ಸರ್ಚಿಂಗ್ ಫಾರ್ ಸ್ಪಾ ಮತ್ತು ಸ್ವಿಮ್ಮಿಂಗ್ ಪೂಲ್ ಇರೋದು ನೋಡ್ತಾ ಇದ್ವಿ. ಹುಡುಕಿ ಕೊನೆಗೊಂದು ಸಿಕ್ತು. ಆ್ಯಂಡ್ ನಮ್ಮ ಬಡ್ಜೆಟ್ಗೆ, ಬಿಕಾಸ್ ನಾವು ಫಸ್ಟಿಗೆ ನಾವು 4 days ಪ್ಲ್ಯಾನ್ ಮಾಡಿದ್ವಿ. 4 days ಸ್ಟೇ ಮಾಡೋಣ ಅಂತ 5 days ಏನೋ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ಬಡ್ಜೆಟ್ಟಿಗೆ ಅದೆಲ್ಲ ಪ್ಲ್ಯಾನ್ ಮಾಡಿ ಮತ್ತು ಫ್ಲೈಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಕೊನೆಗೆ 3 days ಬಂತು. ಬಿಕಾಸ್ ನಾವು ಹಗಲೊತ್ತು ಟ್ರಾವೆಲ್ ಮಾಡೋದು 1 hour ಇಲ್ಲಿಂದ ಅಲ್ಲ.
ಸೊ ಹಾಗಾಗಿ ಧ್ವನಿನ ಕರ್ಕೊಂಡು ಟ್ರಾವೆಲ್ ಅವಳದು ಸ್ಲೀಪಿಂಗ್ ಟೈಮ್ ಅದೆಲ್ಲ ನೋಡಿಕೊಂಡು ಫ್ಲೈಟ್ ಬುಕ್ ಮಾಡಿದ್ದು. ಸೊ ಅದ್ರ ಅಕಾರ್ಡಿಂಗ್ಲಿ ನಾವು 3 days ಮಾತ್ರ ಸ್ಟೇ ಮಾಡಕ್ಕೆ ನಮಗೆ ಆಗೋದು ಅಂತ ಡಿಸೈಡ್ ಆಯಿತು. ಹಾಗಾಗಿ ನಾರ್ತ್ ಗೋವಾದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದು. ಬೀಚ್ ಹತ್ರ, ಐ ಮೀನ್ ರೆಸಾರ್ಟ್ ಹತ್ರನೇ ಒಂದು ಬೀಚ್ ಇದೆ, ಬಟ್ ಸಿಟಿ ಎಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಹಾಗಾಗಿ ಸ್ಕೂಟಿ ಅಥವಾ ಕಾರ್ ಏನಾದ್ರು ರೆಂಟ್ ಮಾಡಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ ಈಗ ಫ್ಲೈಟ್ ಬುಕ್ ಆಯಿತು. ರಿಟರ್ನ್ ಫ್ಲೈಟು ಹೋಗೋದು ಮತ್ತು ರಿಟರ್ನ್ ಫ್ಲೈಟ್ ಎರಡು ಬುಕ್ ಆಯಿತು. ಪ್ಲಸ್ ರೆಸಾರ್ಟ್ ಬುಕ್ ಆಯಿತು. ಇನ್ನು ಪ್ಯಾಕಿಂಗ್ ಮಾತ್ರ ಬಾಕಿ ಇದ್ದಿದ್ದು. ಪ್ಯಾಕಿಂಗ್ ಸಹ ಮಾಡಿ ಆಯಿತು. ಪ್ಯಾಕಿಂಗಲ್ಲಿ ನಾನು ಇದು ಫಸ್ಟ್ ಟೈಮ್, ಆಸ್ ಎ ಸೆಡ್, ಧ್ವನಿದು ಫಸ್ಟ್ ಫ್ಲೈಟ್ ಆ್ಯಂಡ್ ಫ್ಲೈಟಲ್ಲಿ ನಾವು ಹೊರಗಡೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಹಾಗಾಗಿ ಅವಳಿಗೆ ಏನೆಲ್ಲ ಎಸೆನ್ಷಿಯಲ್ಸ್ ಬೇಕಾಗಿದೆ ಅಂತ ಹೇಳಿ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ. ಸೊ ಆ ಲಿಸ್ಟ್ ಪ್ರಕಾರ ಐ ಹ್ಯಾವ್ ಪ್ಯಾಕ್ಟೆಡ್. ಸೊ ಲೆಟ್ಸ್ ಸ್ಟಾರ್ಟ್. ಏನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ನೋಡೋಣ. ದಿಸ್ ಇಸ್ ದ ಬ್ಯಾಗ್ ಐ ಆಮ್ ಕ್ಯಾರಿಂಗ್. ಮೀಡಿಯಂ ಸೈಜ್ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀವಿ. ಪ್ಲಸ್ ಒಂದು ವಾಟ್ ಇಸ್ ಇಟ್, ಒಂದು ಡೈಪರ್ ಬ್ಯಾಗ್ ಕಮ್ ಹ್ಯಾಂಡ್ ಬ್ಯಾಗ್ ಎಲ್ಲ. ಇದು ನಾನು ಮ್ಯಾಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಾನು ತೋರಿಸ್ತೀನಿ ಇದನ್ನು. ಸೊ ದಿಸ್ ಒನ್ ಸೆಕ್ಷನ್ ಫುಲ್ ನಂದು ಧ್ವನಿದು ಇಟ್ಟಿದ್ದೀನಿ, ಇನ್ನೊಂದು ಸೆಕ್ಷನ್ ಅಪ್ಪುಗೆ ಅಂತ ಇಟ್ಟಿದ್ದೀನಿ. ಸದ್ಯಕ್ಕೆ ಅಪ್ಪುದೇನು ಇಟ್ಟಿಲ್ಲ, ನಂದು ಧ್ವನಿದು ಮಾತ್ರ ಪ್ಯಾಕ್ ಮಾಡಿ ಇಟ್ಟಿದ್ದು. ಆ್ಯಂಡ್ ಅಪ್ಪುದು ನೆಕ್ಸ್ಟ್ ಪ್ರಾಬಬ್ಲಿ ಇದು ವಿಡಿಯೋ ಎಲ್ಲ ಆದಮೇಲೆ ಅಪ್ಪುದೆಲ್ಲ ಇಲ್ಲಿ ಇಡಬೇಕು. ಸೊ ಲೆಟ್ಸ್ ಸಿ ಏನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ. ಇರೋ ಕಾರಣ ಲಗೇಜ್ ನಮಗೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಮಿನಿಮಲ್ ಆಗಿ ಲಗೇಜ್ ತೊಗೊಂಡೋಗೋಣ. ಪ್ಲಸ್ 3 days ಅಲ್ಲ, ಸೊ ಹಾಗಾಗಿ ಮ್ಯಾನೇಜಬಲ್. ಆ್ಯಂಡ್ ಇಫ್ ಇನ್ ಕೇಸ್ ನಮಗಿನ್ನೂ ಎಕ್ಸ್ಟ್ರಾ ಡ್ರೆಸ್ಸಸ್ ಎಲ್ಲ ಬೇಕಾದರೆ ನಾವು ಶಾಪಿಂಗ್ ಹೋಗ್ತಿದ್ದೀವಿ ಎನಿವೇನ್ ಗೋವಾದಲ್ಲಿ. ಹಾಗಾಗಿ ಇನ್ ಕೇಸ್ ಬೇಕಾದರೆ ಅಲ್ಲೇ ಶಾಪಿಂಗ್ ಮಾಡೋಣ. ಇನ್ ಕೇಸ್ ಎಕ್ಸ್ಟ್ರಾ ಡ್ರೆಸ್ಸಸ್ ಎಲ್ಲ ಶಾಪಿಂಗ್ ಮಾಡಬೇಕು ಗೋವಾದಲ್ಲಿ ಅನ್ನೋ ಪ್ಲಾನ್ ಇದೆ. ಹಾಗಾಗಿ ಇಲ್ಲಿಂದ ಸ್ವಲ್ಪ ಬಟ್ಟೆ ತೊಗೊಂಡು ಹೋಗ್ತೀನಿ ಅದು. ಸೊ ಫಸ್ಟ್ ನಾನು ಧ್ವನಿದು ತೋರಿಸ್ತೀನಿ. ಸೊ ಈ ಥರ ಬ್ಯಾಕ್ ಪ್ಯಾಕ್ಸಲ್ಲಿ ಇಟ್ಬಿಟ್ಟಿದ್ದೀನಿ ನಾನು. ಈ ಥರ ಬ್ಯಾಕ್ ಪ್ಯಾಕ್ಸಲ್ಲಿ ಧ್ವನಿದು 2 ಸೆಟ್ ಯೂಸ್ ಮಾಡಿದ್ದೀನಿ. ನಾನು ಒಂದರಲ್ಲಿ ನಂದಿದೆ. ಸೊ ಇದರಲ್ಲಿ ಏನೇನಿದೆ ಅಂದರೆ, ಓಕೆ, ಇದರಲ್ಲೆಲ್ಲ ಅವಳದು ಎಕ್ಸ್ಟ್ರಾ ಐಟಮ್ಸ್ ಇದೆ. ಅಂದರೆ ಬಿಬ್ಸ್ ಇದೆ, ಇಫ್ ಇನ್ ಕೇಸ್ ಇದರಲ್ಲೆಲ್ಲ ಬಿಬ್ಸ್ ಇದೆ. ಸೊ ಒಂದು 2 ಬಿಬ್ಸ್ ಇಟ್ಕೊಂಡಿದ್ದೀನಿ. ಇನ್ನೊಂದೆರಡು ಈ ಬ್ಯಾಗಲ್ಲಿರುತ್ತೆ. ಈ ಬ್ಯಾಗಲ್ಲಿ 2 ಇದೆ ಎಕ್ಸ್ಟ್ರಾ. ಇದನ್ನ ಯೂಸ್ ಆಗಿ ಗಲೀಜಾದರೆ ಎಕ್ಸ್ಟ್ರಾ ಇರಲಿ ಅಂತ ಬಿಬ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಒಂದೆರಡು ಸಾಕ್ಸ್ ಇದೆ, ಡ್ರೆಸ್ಸಿಂಗ್ ಮ್ಯಾಚಿಂಗ್. ಅಲ್ಲಿ ಸಮ್ಮರ್ ಆಬ್ವಿಯಸ್ಲಿ ಸಾಕ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಆದರೂ ಇನ್ ಕೇಸ್ ಹುಡುಗಿ ಎಲ್ಲ ಏನಾದರೂ ಒಂದು ಫೋಟೋಸ್ ಎಲ್ಲ ತಗೊಂಡ್ರೆ, ವೀಡಿಯೋಸ್ ಎಲ್ಲ ತಗೊಂಡ್ರೆ ಬೇಕಾಗ್ಬೋದು ಅಂತ ಇಟ್ಕೊಂಡಿದ್ದೀನಿ ಒಂದೆರಡು ಸಾಕ್ಸ್. ಒಂದು ಸೆಟ್ ಆಫ್ ಶಾರ್ಟ್ಸ್ ಇದೆ. ಒಂದೆರಡು ಶಾರ್ಟ್ಸ್ ಇದು ಈ ಥರ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ, ಕ್ಯೂಟ್ ಶಾರ್ಟ್ಸ್. ಇದ್ರ ಮೇಲೆಲ್ಲ ಪ್ರಿಂಟ್ ಎಲ್ಲ ಇದೆ. ಸೊ ಬೀಚ್ ಕಾನ್ಸೆಪ್ಟ್ ಇದ್ದ ಕಾರಣ ಸೊ ಇದೆಲ್ಲ ಪ್ರಿಂಟ್ ಟೈಪಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಒಂದು ಐ ಕೆಪ್ಟ್ ಇಟ್ ಔಟ್, ಏರ್ಪೋರ್ಟಿಗೆ ಹಾಕೊಂಡು ಹೋಗೋಕ್ಕೆ, ಇಲ್ಲಿಂದ ಹೋಗುವಾಗ ಹಾಕೊಂಡು ಹೋಗೋಕ್ಕೆ. ಆ್ಯಂಡ್ ಇನ್ನೊಂದು ಈ ಬ್ಯಾಗಲ್ಲಿದೆ, ಡೈಪರ್ ಬ್ಯಾಗಲ್ಲಿ ಒಂದಿದೆ. ಮತ್ತು ಬಾಕಿ ಎಕ್ಸ್ಟ್ರಾಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಚೆಕ್ ಇನ್ ಬ್ಯಾಗಲ್ಲಿ. ಇದು ಒಂದು ಶಾರ್ಟ್ಸ್, ಇದು ಒಂದು ಶಾರ್ಟ್ಸು. ಸ್ವಲ್ಪ ಸೆಟ್ ಆಫ್ ಶಾರ್ಟ್ಸ್ ಇದೆ. ಆ್ಯಂಡ್ ದೆನ್ ಒಂದು ಸೆಟ್ ಆಫ್ ಟಾಪ್ಸ್ ಇದೆ. ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಈ ಥರ ಬರುತ್ತೆ, ಲೈಕ್ ದಿಸ್, ಈ ಥರ ಸೆಕೆಗೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಒಂದು ಸೆಟ್ ಆಫ್ ಟಾಪ್ಸ್ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಕಲರ್ಸ್ ಇದೆ. ಇದರಲ್ಲಿ ಒಂದು ಪಿಂಕ್ ಕಲರ್ ಆಲ್ರೆಡಿ ತೆಗೆದಿಟ್ಟಿದ್ದೀನಿ, ಹೊರಗಡೆ ಇದೆ, ಇದರಲ್ಲಿ ಎಕ್ಸ್ಟ್ರಾಸ್. ಸೊ ಇದು ಒಂದು ಸೆಟ್ ಆಫ್ ಟಾಪ್ಸ್. ಇದು ನೈಟ್ ವೇರ್ಸ್, ಹೊರಗಡೆ ಹೋಗಿ ಬಂದು ನೈಟ್ ಹಾಕೋಕ್ಕೆ. ಮತ್ತು ಇನ್ ಕೇಸ್ ನೀರಲ್ಲೆಲ್ಲ ಇಳಿಯುವಾಗ, ಬೀಚ್ಗೆಲ್ಲ ಹೋಗೋದಾದರೆ, ನೀರಲ್ಲೆಲ್ಲ ಇಳಿಬೇಕಾದ್ರೆ ಪ್ರಾಬಬ್ಲಿ ಐ ಕ್ಯಾನ್ ಯೂಸ್ ದಮ್. ಇದು ಒಂದು ಸೆಟ್ ಇದೆ. ಆ್ಯಂಡ್ ಸ್ವಲ್ಪ ನ್ಯಾಪ್ಕಿನ್ಸ್ ಇದೆ. ಈ ಬ್ಯಾಗಲ್ಲಿ 2-3 ನ್ಯಾಪ್ಕಿನ್ಸ್ ಇದೆ. ಮತ್ತು ಎಕ್ಸ್ಟ್ರಾ ಬೇಕಾದರೆ ಅಂತ ಇದರಲ್ಲಿ ಇಟ್ಕೊಂಡಿದ್ದೀನಿ ನ್ಯಾಪ್ಕಿನ್ಸ್. ಎಷ್ಟು 4 ನ್ಯಾಪ್ಕಿನ್ಸ್ ಬೇಕಾಗುತ್ತೆ ಮಕ್ಳಿಗೆಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ನ್ಯಾಪ್ಕಿನ್ಸ್ ಇದೆ. ಆ್ಯಂಡ್ ದೆನ್ ಒಂದೆರಡು ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ. ಇದು ಬೇಕಾಗಲ್ಲ, ಇಫ್ ಇನ್ ಕೇಸ್ ಏನಾದರೂ ಬೇಕಾದರೆ ಅಂತ ಎಕ್ಸ್ಟ್ರಾ ಒಂದೆರಡು ನೈಟ್ ಪ್ಯಾಂಟ್ಸ್ಗಳಿದೆ ಇದರಲ್ಲಿ. ಒಂದು ನಾರ್ಮಲ್ ಪ್ಯಾಂಟ್ ಹೊರಗಡೆ ಹಾಕೊಂಡು ಹೋಗೋದು, ಇನ್ನೊಂದೆರಡು ನೈಟ್ ಪ್ಯಾಂಟ್. ಸೊ ಇದರಲ್ಲಿ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಒಂದು ಜೊತೆ ಚಪ್ಪಲ್ ಇದೆ, ಒಂದು ಜೊತೆ ಶೂಸ್ ಇಲ್ಲಿಂದ ಹಾಕೊಂಡು ಹೋಗೋದು ಹೊರಗಡೆ ಇದೆ, ಮತ್ತೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಚಪ್ಪಲ್ ಇರಲಿ. ಆ್ಯಂಡ್ ಇಫ್ ಇನ್ ಕೇಸ್ ಬೇಕಾದರೆ ಶಾಪಿಂಗ್ ಮಾಡೋ ಪ್ಲಾನ್ ಇದೆ ಗೋವಾದಲ್ಲಿ, ಚಪ್ಪಲ್ಸ್ ಎಲ್ಲ ಚೆನ್ನಾಗಿದ್ರೆ ಧ್ವನಿಗೆ. ಸೊ ದ್ಯಾಟ್ ಈಸ್ ದೇರ್. ಆ್ಯಂಡ್ ದೆನ್ ಇದರಲ್ಲಿ ಅವಳದು ಇದಿದೆ ಬಾಕ್ಸಲ್ಲಿ. ಲೆಟ್ ಮಿ ಶೋ ಏನೇನಿದೆ ಅಂತ. ಇದರಲ್ಲಿ ಪೌಡರ್ಸ್ ಇದೆ, ಒಂದು ವಾಟ್ ಇಸ್ ಇಟ್, ಸೆರ್ಲಾಕ್ ಇದೆ. ಆ್ಯಂಡ್ ದೆನ್ ಇನ್ನೊಂದು ಹೋಮ್ ಮೇಡ್ ಸೆರ್ಲಾಕ್ ಇದೆ. ಆ್ಯಂಡ್ ದೆನ್ ಅವಳದು ಡ್ರೈ ಫ್ರೂಟ್ಸ್ ಬಾಕ್ಸ್, ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇದೆ. ಆ್ಯಂಡ್ ಇನ್ನೊಂದು ಬಾಕ್ಸಲ್ಲಿ ಇನ್ನೊಂದು ಸೆರ್ಲಾಕ್ ಪೌಡರ್, ಒಂದು ಗ್ರೇನ್ಸ್ ಇಂದ ಮನೇಲಿ ಮಾಡಿರೋದು, ಇನ್ನೊಂದು ನಾರ್ಮಲ್ ಏನೋ ಶಾಪಲ್ಲಿ ಸಿಗುತ್ತಲ್ಲ ಅದು. ಸೊ ಇದೊಂದು ಸೆಟ್ ಆಫ್ ಇದೆ. ಮತ್ತು ಇನ್ನೊಂದು ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಪೌಡರ್. ಅದನ್ನು ಸೆರ್ಲಾಕಿಗೆ ಮಿಕ್ಸ್ ಮಾಡಿ ತಿನ್ನಿಸ್ತೇನೆ ಒಂದೊಂದು ಸರ್ತಿ.
ಅವಳಿಗೆಲ್ಲ ತಿಂತಾ ಇದ್ದಾಳೆ, ಎಲ್ಲ ಊಟ ಮಾಡ್ತಾಳೆ. ಇನ್ ಕೇಸ್ ನಮಗೆ ಏನು ಸೆಟ್ ಆಗದಿದ್ರೆ ಏನಾದರೂ ಊಟ ಹೊರಗಡೆ ಎಮರ್ಜೆನ್ಸಿ ಪರ್ಪಸ್ಸಿಗೆ ಅಂತ ಇದನ್ನ ಇಟ್ಕೊಂಡಿದ್ದೀನಿ. ಇದನ್ನ ಹಿಂಗೆ ಬುತ್ತಿ ಥರ ಒಂದು ಹಳೆ ಕಾಲದಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ ಹಾಗೆ ಕಟ್ಟಿ ಇಟ್ಟಿರೋದು. ದಿಸ್ ಇಸ್ ದೇರ್. ಆ್ಯಂಡ್ ದೆನ್ ಇನ್ನೊಂದು ನಂದು ಪೌಚ್ ಇದೆ. ಈ ಪೌಚಲ್ಲಿ ಏನಿಲ್ಲ, ನಂದು ಎಕ್ಸ್ಟ್ರಾ ಕ್ಲಿಪ್ಸ್ ಮತ್ತೆ ಏನೋ ಇಯರಿಂಗ್ಸ್ ಇದೆ, 7 ಸೆಟ್ ಆಫ್ ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಬ್ರೇಸ್ಲೆಟ್ ಇದೆ, ಬ್ರೇಸ್ಲೆಟ್, ಕ್ಯೂಟ್ ಬ್ರೇಸ್ಲೆಟ್ ಇದಿದೆ. ಆ್ಯಂಡ್ ಇಯರಿಂಗ್ಸ್ ತೋರಿಸ್ತೀನಿ. ದಿಸ್ ಇಸ್ ಸೆಟ್ ಆಫ್ ಕ್ಯೂಟ್ ಇಯರಿಂಗ್ಸ್ ಇದೆ. ಸೊ ದಿಸ್ ಇಸ್ ದಟ್. ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಪೇರ್ ಆಫ್ ಗಾಗಲ್ಸ್ ಇದೆ. ದಿಸ್ ಬಾಕ್ಸ್. ಆ್ಯಂಡ್ ದೆನ್ ಇದು ಹೊರ್ಗಡೆ ಹಾಕೊಂಡು ಹೋಗೋ ಬಟ್ಟೆಗಳು. ಅಗೇನ್ ಒಂದೆರಡು ಮೂರು ಫ್ರಾಕ್ಸ್, ಮತ್ತೆ ಬರ್ಡೇಗೆ ಹಾಕ್ಲಿಕ್ಕಿರೋ ಫ್ರಾಕ್ಸ್, ಮತ್ತೆ ಬೀಚ್ ವೇರ್ಸ್, ಬೀಚಿಗೆ ಹಾಕ್ಲಿಕ್ಕೆ ಅಂತಾನೆ ಇಟ್ಸ್ ಲೈಕ್ ಏನೋ ಈ ಥರ ಬ್ಲೂ ಕಲರ್. ನಂದು ಇದೇ ಥರ ಇದೆ, ಒಂದು ಶರ್ಟ್ ಮತ್ತೆ ಶಾರ್ಟ್ಸ್. ಹಾಗಾಗಿ ಧ್ವನಿಗೂ ಮ್ಯಾಚಿಂಗ್ ಅದೇ ಥರ ಇರಲಿ ಅಂತ ಒಂದು ಶರ್ಟ್, ಮತ್ತೆ ಅದ್ರೊಳಗೊಂದು ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ಟೈಪ್ ಇದು. ಮತ್ತೆ ಬಾಕಿ ಎಲ್ಲ ಶಾರ್ಟ್ಸ್, ಟೀ ಶರ್ಟ್ಸ್ ಆ ಥರದ್ದು ತೆಗೆದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಲೀವ್ಲೆಸ್ ಟೈಪಲ್ಲಿ, ಬಿಕಾಸ್ ಸೆಕೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬ್ರೀದಬಲ್ ಆಗಿರಲಿ ಅಂತ ಸ್ಲೀವ್ಲೆಸ್ ಡ್ರೆಸ್ಸಸ್ ತೆಗೆದಿದ್ದೀನಿ. ಆ್ಯಂಡ್ ನಾರ್ಮಲ್ ಫ್ರಾಕ್ಸ್ ಇದೆ, ಮತ್ತು ಬೇರೆ ಬೇರೆ ಡ್ರೆಸ್ಸಸ್ ಎಷ್ಟೇ ಇದೆಲ್ಲ ಧ್ವನಿದು ಸೆಟ್ ಆಫ್ ಡ್ರೆಸ್ಸಸ್. ಒಂದು 3-4 ಪೇರ್ಸ್ ಹೊರ್ಗಡೆ ಹಾಕೊಂಡು ಹೋಗ್ಲಿಕ್ಕೆ ಅಂತಾನೆ ಇದು. ಒಂದು 4 ಎಷ್ಟಿದೆ, ಒಂದು 2 3 4 5 6 ಒಂದು 6 ಪೇರ್ಸ್ ಇದೆ. ಪರ್ ಡೇ 2 ಅಂತ ಲೆಕ್ಕ ಹಾಕೊಂಡ್ರು ಬೇಕಾಗುತ್ತೆ ಹೊರ್ಗಡೆ ಹಾಕೊಂಡು ಹೋಗೋದು. ಅದು ಧ್ವನಿದು. ಆ್ಯಂಡ್ ಆಯಿತು. ಆ್ಯಂಡ್ ದೆನ್ ಒಂದು ಎಕ್ಸ್ಟ್ರಾ ಟವಲ್ ಇದೆ. ಒಂದು ಟವಲ್ ಇದರಲ್ಲಿದೆ, ಇನ್ನೊಂದು ಎಕ್ಸ್ಟ್ರಾ ಟವಲ್ ಇದರಲ್ಲಿದೆ. ಮತ್ತೆ ಬೆಡ್ ಮೇಲೆ ಹಾಸ್ಲಿಕ್ಕೆ ಬೇಕಾದ್ರೆ ಅಂತ ಒಂದು ಇದು ಇಟ್ಕೊಂಡಿದ್ದೀನಿ. ಸೊ ಇದು ಹೀಗಿದೆ. ಸೊ ಇದನ್ನ ಬೆಡ್ ಮೇಲೆ ಹಾಸಿ ಅವಳನ್ನ ಮಲಗಿಸೋದಾದ್ರೆ ವಿ ಕ್ಯಾನ್ ಡೂ ದ್ಯಾಟ್. ಐ ನೋ ದಿಸ್ ಇಸ್ ಟೂ ಮಚ್, ಬಟ್ ಮಗುನ್ ಕರ್ಕೊಂಡು ಹೋದಾಗ ವಿ ಹ್ಯಾವ್ ಟು ಬಿ ಸೊಫಿಸ್ಟಿಕೇಟೆಡ್ ಅಲ್ಲ, ಹಾಗಾಗಿ ಐ ಆಮ್ ಟೇಕಿಂಗ್ ಆಲ್ ದಿಸ್ ಥಿಂಗ್ಸ್. ಓಕೆ. ಆ್ಯಂಡ್ ದೆನ್ ಐ ಹ್ಯಾವ್ ಡೈಪರ್ಸ್ ಇದೆ. ಡೈಪರ್ಸ್ ಇದರಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಚೆಕ್-ಇನ್ ಬ್ಯಾಗಲ್ಲಿ. ಆ್ಯಂಡ್ ಡೈಪರ್ ಬ್ಯಾಗಲ್ಲಿ ಸ್ವಲ್ಪ ಇದೆ, ಅದು ಹ್ಯಾಂಡಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇಫ್ ಇನ್ ಕೇಸ್ ಅದರಲ್ಲಿ ಖಾಲಿ ಆದರೆ ಐ ಟೇಕ್ ಫ್ರಮ್ ದಿಸ್. ಚೆಕ್-ಇನ್ ಬ್ಯಾಗಲ್ಲಿ ಸ್ವಲ್ಪ ಡೈಪರ್ಸ್ ಇದೆ. ಮೋರ್ ಎಸೆನ್ಷಿಯಲ್ ಥಿಂಗ್ ಡೈಪರ್. ಆ್ಯಂಡ್ ಇದರಲ್ಲಿ ನಂದು ಡ್ರೆಸ್ಸಸ್ ಇದೆ. ನಂದು 1-2-3 ಫ್ರಾಕ್ಸ್ ಮತ್ತು ಶಾರ್ಟ್ಸ್, ಅದು ಇದು ಅಂತೆಲ್ಲ, ಇನ್ನರ್ ವೇರ್ಸ್, ನೈಟ್ ವೇರ್ಸ್ ಎಲ್ಲ ಫುಲ್ ನಂದು ಕಂಪ್ಲೀಟ್. ನಂದು ಇಷ್ಟೇ ಇರೋದು, ಗೋವಾಗ ನಾನು ತೊಗೊಂಡು ಹೋಗ್ತಿರೋದು ಇಷ್ಟೇ, ಬಾಕಿ ಎಲ್ಲ ಧ್ವನಿದು. ಸೊ ನಂದು ಫುಲ್ ಬಟ್ಟೆಗಳು ಇದರಲ್ಲಿ ಇಟ್ಟಿದ್ದೇನೆ. ಓಕೆ. ಆ್ಯಂಡ್ ದೆನ್ ವಾಟ್ ಐ ಆಮ್ ಕ್ಯಾರಿಂಗ್, ದೆನ್ ಐ ಆಮ್ ಕ್ಯಾರಿಂಗ್ ದಿಸ್ ಬೇಬಿ ಕ್ಯಾರಿಯರ್. ಇದು 2 ಥರನೂ ಹಾಕೊಬೋದು. ಇದು ಕ್ಲಿಪ್ ಇದೆ ಇದಕ್ಕೊಂದು. ಈ ಕ್ಲಿಪ್ ಹಾಕಿದ್ರೆ ವಿ ಕ್ಯಾನ್ ಕ್ಯಾರಿ ಲೈಕ್ ದಿಸ್. ನಾನು ಅದು ತುಂಬ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರ ನೀವು. ಸೊ ಈ ಥರ ಹಾಕ್ಕೊಳ್ಬೋದು, ಮುಂದೆಗಡೆ ಹಾಕೊಬೋದು. ಈ ಕ್ಲಿಪ್ ತೆಗೆದ್ರೆ ಇಟ್ಸ್ ಜಸ್ಟ್ ಹೀಗೆ ಸೊಂಟ ಕಟ್ಕೊಂಡು ಇಲ್ಲಿ ಕೂರಿಸ್ಕೊಳ್ಬೋದು. ಸೊ ಹೇಗಾದರೂ ಹಾಕೊಬೋದು. ಅದು ಅವಳು ಬೇಗ ಅಳಕ್ ಸ್ಟಾರ್ಟ್ ಮಾಡ್ತಾಳೆ ಈ ಥರ ಕ್ಲಿಪ್ ಹಾಕೊಂಡು ಕೂತ್ಕೊಂಡೆ ಸೆಕೆ ಆಗಿ. ಸೊ ಅದು ರಿಮೂವ್ ಮಾಡಿ ನಾನು ಬರೀ ಇದನ್ನು ಹಾಕ್ಕೊಂಡಿರ್ತೇನೆ. ಹಾಗಾಗಿ ವಿ ಕ್ಯಾನ್ ಯೂಸ್ ಬೋತ್. ಸೊ ಐ ಆಮ್ ಕ್ಯಾರಿಂಗ್ ದಿಸ್ ಬೇಬಿ ಕ್ಯಾರಿಯರ್. ಆ್ಯಂಡ್ ದೆನ್ ಇನ್ನೊಂದು ಫುಲ್ ವಾಟ್ ಇಸ್ ಇಟ್, ದಿಸ್ ಇಸ್ ಟ್ರಾವೆಲಿಂಗ್ ಬ್ಯಾಗ್. ಇದು ಯೂಶಲಿ ಇದು ಯಾವಾಗಲೂ ಹಿಂಗೆ ಇರುತ್ತೆ. ಎಲ್ಲಿಗೆ ಹೋದ್ರು ನಾವು ಇದನ್ನು ತಗೊಂಡು ಹೋಗೋದು. ಇವನ್ ಕೇರಳಕ್ಕೆ ಹೋದ್ರು, ಚಿತ್ರದುರ್ಗಕ್ಕೆ ಹೋದ್ರೆ, ಎಲ್ಲಿಗೆ ಹೋದ್ರು ಈ ಬ್ಯಾಗ್ ಹಿಂಗೆ ರೆಡಿ ಇರುತ್ತೆ. ಈ ಬ್ಯಾಗಲ್ಲಿ ನಂದು ಧ್ವನಿದು ಎಂಟೈರ್ ಥಿಂಗ್ಸ್ ಏನೇನೆಲ್ಲ ಬೇಕು ಎಲ್ಲ ಎಸೆನ್ಷಿಯಲ್ಸ್ ಇದರಲ್ಲಿದೆ. ಸೊ ದಿಸ್ ವಿಲ್ ಬಿ ಆಲ್ವೇಸ್ ಲೈಕ್ ದಿಸ್. ಇದನ್ನ ಯೂಶಲಿ ಓಪನ್ ಮಾಡಲ್ಲ. ಅದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಸೊ ಒಂದು ಮಾಯಿಶ್ಚರೈಸರ್ ಇದೆ ಮುಂದೆಗಡೆ. ಆ್ಯಂಡ್ ನಂದು ಮೇಕಪ್ ಐಟಮ್ಸ್ ಇದೆ, ಮಸ್ಕಾರಾ, ಒಂದು ಟ್ಯಾಬ್ಲೆಟ್ಸ್ ಇದೆ ಡೋಲೋ, ನಂದು ಲಿಪ್ಸ್ಟಿಕ್ಸ್, ಮಸ್ಕಾರಾ, ಕನ್ಸೀಲರ್, ಅದು ಇದು ಅಂತೆಲ್ಲ ಐಟಮ್ಸ್. ನಂದು ಕನ್ಸೀಲರ್ಸ್, ಇದೊಂದು ಕನ್ಸೀಲರ್, ಒಂದು ಲಿಪ್ ಔಟ್ಲೈನ್, ಕಾಜಲ್, ಲಿಪ್ ಗ್ಲಾಸ್, ವಾಟ್ ಇಸ್ ಇಟ್, ಮಸ್ಕಾರಾ, ಲಿಪ್ಸ್ಟಿಕ್ ಆ್ಯಂಡ್ ಲಿಪ್ಸ್ಟಿಕ್, ಇದೆಲ್ಲ ನಂದು ಐಟಮ್ಸು. ಆ್ಯಂಡ್ ಸ್ವಲ್ಪ ಸೇಫ್ಟಿ ಪಿನ್ಸ್ ಇದೆ. ದಿಸ್ ಇಸ್ ದೇರ್. ಇದು ಯಾವಾಗಲೂ ಹಿಂಗೆ ಇರುತ್ತೆ. ನೆಕ್ಸ್ಟ್ ಸೆಟ್ಟಲ್ಲಿ ಧ್ವನಿದೊಂದು ಪಫ್ ಇದೆ. ಆ್ಯಂಡ್ ಇದರಲ್ಲಿ ಇದು ಅವಳದು ನೋಸಲ್ಲಿ ಏನಾದರೂ ಬ್ಲಾಕ್ ಆಗಿದೆ ಅದು ರಿಮೂವ್ ಮಾಡೋದು ಅದಿದೆ. ಆ್ಯಂಡ್ ದೆನ್ ಏನೋ ಮೈ ಫೇಶಿಯಲ್ ರೇಸರ್ ಇದೆ. ಆ್ಯಂಡ್ ಇದರಲ್ಲಿ ಏನಿದೆ, ನೈಲ್ ಪಾಲಿಶ್ ಇದೆ, ಒಂದು ಲಿಪ್ ಬಾಮ್ ಇದೆ. ಆ್ಯಂಡ್ ಧ್ವನಿದು ಕಾಜಲ್ ಇದೆ ಕಾಣ್ಬೇಕು ಇದರಲ್ಲಿ.
ಒಂದು ಸೆಕೆಂಡ್ ಜಸ್ಟ್ ಓಪನಿಂಗ್ ಇಟ್. ಧ್ವನಿದೊಂದು ಕಾಜಲ್ ಇದೆ ಇದರಲ್ಲಿ. ದಿಸ್ ಇಸ್ ಆಲ್ ಇಟ್. ಆ್ಯಂಡ್ ನಂದು ಸನ್ಸ್ಕ್ರೀನ್ ಇದೆ, ಆ್ಯಂಡ್ ಧ್ವನಿದು ಪೌಡರ್, ಆ್ಯಂಡ್ ನಂದು ಫೋಮ್ ಇದೆ, ಆ್ಯಂಡ್ ಧ್ವನಿದು ಫೋಮ್, ಇನ್ನೊಂದು ಫೋಮ್ ಇದರೊಳಗಿದೆ. ದಿಸ್ ಇಸ್ ಲೈಕ್ ಹ್ಯಾಂಡಿ, ಆ್ಯಂಡ್ ಇದು ಎಕ್ಸ್ಟ್ರಾ ಇದರಲ್ಲಿರೋದು. ಆ್ಯಂಡ್ ಅವ್ರದ್ದು ರಬ್ಬರ್ ಬ್ಯಾಂಡ್ಸ್ ಮತ್ತು ಕ್ಲಿಪ್ಸ್ ಎಲ್ಲ ಬಾಕ್ಸ್ ಇದು. ಆ್ಯಂಡ್ ನಂದೊಂದು ಮೇಕಪ್ ಬ್ರಷ್ ಇದೆ, ಆ್ಯಂಡ್ ದೆನ್ ನಂದು ರೋಲ್ ಆನ್, ಪರ್ಫ್ಯೂಮ್, ಆ್ಯಂಡ್ ಹೇರ್ ಸೀರಮ್, ಆ್ಯಂಡ್ ಪೌಡರ್, ಆ್ಯಂಡ್ ಐಬ್ರೋ ಪ್ಯಾಲೆಟ್, ಬ್ಲಷ್, ನಂದು ಮಾಯಿಶ್ಚರೈಸರ್, ಒಂದು ಎಕ್ಸ್ಟ್ರಾ ವಾಚ್ ಅಷ್ಟೇ. ಮತ್ತೆ ಮೆಡಿಸಿನ್ಸ್ ಸಹ ಇದೆಲ್ಲ ಇಟ್ಟಿದ್ದೀನಿ ನಾನು. ಇದು ಎಷ್ಟು ಹಿಡಿಯುತ್ತೆ ಅಂದರೆ ಇಡೀ ಐಟಮ್ಸ್ ಎಲ್ಲ ಇದರಲ್ಲಿ ಹಿಡಿಯುತ್ತೆ. ಅವಳದು ಮೆಡಿಸಿನ್ಸ್, ಇದು ಕೆಮ್ಮಿದು ಮೆಡಿಸಿನ್, ಮತ್ತೊಂದು ಶೀತದ್ದು ಮೆಡಿಸಿನ್, ಮತ್ತು ಇದು ಡ್ರಾಪ್ಸ್, ನೇಸಲ್ ಡ್ರಾಪ್ಸ್. ಜ್ವರದ್ದು ಸಿರಪ್ ಖಾಲಿ ಆಗಿದೆ, ತಗೊಂಡ್ಬರ್ಬೇಕು ಇವಾಗ. ತಗೊಂಡ್ಬಂದು ಅದನ್ನ ಇದರಲ್ಲಿ ಇಡಬೇಕು. ಬೇರೆ ಪ್ಯಾರಾಸಿಟಮಲ್ ಇದೆ, ಬಟ್ ಅವಳಿಗೆ ಯೂಸ್ ಮಾಡೋದು ಇನ್ನೊಂದು ಕಂಪನಿದು ಪ್ಯಾರಾಸಿಟಮಲ್ ಖಾಲಿ ಆಗಿದೆ, ಅದು ತರಬೇಕು ಇವತ್ತು. ಅದೊಂದು ಇಟ್ಕೊಬೇಕು. ಆ್ಯಂಡ್ ಅವಳದು ನೇಲ್ ಕಟರ್, ಐಲೈನರ್, ಆ್ಯಂಡ್ ಎಕ್ಸ್ಟ್ರಾ ಕ್ಲಿಪ್ ಒಂದು ಇದರಲ್ಲಿದೆ. ಸೊ ಆ್ಯಸ್ ಎ ಸೈಡ್ ಇದರಲ್ಲಿ ಇಡೀ ಮನೇಲಿರೋ ಬೇಕಾಗಿರೋ ಎಲ್ಲ ಐಟಮ್ಸ್ ಈ ಒಂದು ಬ್ಯಾಗಲ್ಲಿದೆ. ಆ್ಯಂಡ್ ಇದು ಅವಳದು ರ್ಯಾಶ್ ಕ್ರೀಮ್, ನಾ ಇದು ಬಿಟ್ಟರೆ ಬೇರೆ ಇನ್ಯಾವುದು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇದು ಬೇಬಿ ರಬ್ ಇದೆ, ವಿಕ್ಸ್, ಸ್ವಲ್ಪ ಕಾಟನ್ ಇನ್ ಕೇಸ್ ಬೇಕಾದರೆ ಅಂತ. ಆ್ಯಂಡ್ ಅವಳದು ಟೆಂಪರೇಚರ್ ಮೀಟರ್ ಇದೆ, ಜ್ವರ ಬಂದರೆ ಎಲ್ಲ ಚೆಕ್ ಮಾಡೋದು. ಇದು ಆ್ಯಕ್ಚುಲಿ ಎರಡು ಮಿಕ್ಸ್ ಮಾಡಿ ಹಚ್ಚಬೇಕು ಕ್ರೀಮ್. ಒಂದೊಂದ್ಸರ್ತಿ ಇದು ಒಂದೇ ಹಚ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಫೇಶಿಯಲ್ ರೇಸರ್ ಇದೆ. ಸೊ ಆ್ಯಸ್ ಎ ಸೈಡ್ ಇದು ಯಾವುದು ನಾನು ಪ್ಯಾಕ್ ಮಾಡಿ ಇಟ್ಟಿದ್ದಲ್ಲ, ಇದು ಹಿಂಗೆ ಇರುತ್ತೆ, ಎಲ್ಲಿಗೆ ಹೋದ್ರೂ ಈ ಬ್ಯಾಗ್ ತೊಗೊಂಡು ಹೋಗ್ತಾ ಇರೋದು. ಸೊ ಹಾಗಾಗಿ ಎಲ್ಲ ಐಟಮ್ಸ್ ಇದರಲ್ಲಿದ್ದರೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಹೇಗೇನು ಪ್ಯಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನಾನು ಈವನ್ ಊರಿಂದ ಬಂದ ತಕ್ಷಣ ಹಿಂಗೆ ಇಟ್ಬಿಟ್ಟಿರ್ತೀನಿ. ಸೊ ಇದರಿಂದ ಐಟಮ್ಸ್ ತೊಗೊತಾ ಇರ್ತೀನಿ. ಹಾಗಾಗಿ ಇದು ಹೀಗಿರುತ್ತೆ. ಮತ್ತೊಂದು ಸ್ಟಿಕ್ಕರ್ ಪ್ಯಾಕೆಟ್ಸ್ ಏನೋ ಇದೆ ಇದರಲ್ಲಿ, ಒಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಪ್ಯಾಕೆಟ್ಸ್ ಏನಿದೆ. ಆ್ಯಂಡ್ ಇದು ಮುಂದೆಗಡೆ ಒಂದು ಜಿಪ್ ಇದೆ. ಈ ಮುಂದೆಗಡೆ ಜಿಪ್ಪಲ್ಲಿ ಧ್ವನಿದು ಫುಲ್ ಏರ್ ಬ್ಯಾಂಡ್ಸ್, ಏರ್ ಬೋಸ್, ಕ್ಲಿಪ್ಸ್, ಅದು ಇದು ಎಲ್ಲ ಅವಳದು ಐಟಮ್ಸು. ಕ್ಲಿಪ್ಸ್ಗಳಿದೆ, ಏರ್ ಬ್ಯಾಂಡ್ಸ್ಗಳಿದೆ, ಅವಳದು ಫುಲ್ ಐಟಮ್ಸ್ ಎಲ್ಲ ಇದೆ ಇದರಲ್ಲಿ. ಇದೊಂದು ಬ್ಯಾಗ್ ಆಯಿತು. ಆ್ಯಂಡ್ ಈ ಬ್ಯಾಗ್ ಇಷ್ಟೇ, ಇದೆಲ್ಲ ಮುಗೀತು. ಆ್ಯಂಡ್ ದೆನ್ ಈ ಬ್ಯಾಗಲ್ಲಿದೆ. ಈ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇದು ಅಷ್ಟೇ ಡೈಪರ್ ಬ್ಯಾಗು, ಯಾವಾಗಲೂ ಹಿಂಗೆ ಇರುತ್ತೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಿಂಗೆ ಎತ್ಕೊಂಡು ಬ್ಯಾಗ್ ಹೊರಟೋಗ್ಬಿಡೋದು. ಇದರಲ್ಲೂ ಯಾವಾಗಲೂ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್, ಡೈಪರ್ ಮತ್ತು ವೆಟ್ ಪೈಪ್ಸ್ ಎಲ್ಲ ಯಾವಾಗಲೂ ಇರುತ್ತೆ ಯೂಶುವಲ್ ಆಗಿ. ಸೊ ಇದನ್ನ ಸೇಮ್ ತೊಗೊಂಡು ಹೋಗ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಈ ಸರ್ತಿ. ವಾಟ್ ಇಸ್ ಇಟ್, ಇನ್ನು ಒಳಗಡೆ ಏನಿದೆ, ಒಳಗಡೆಗೆ ಅವಳದು ಎಕ್ಸ್ಟ್ರಾ ಕೋಂಬ್ ಇದೆ, ಮತ್ತೊಂದು ಪಫ್ ಇದೆ, ಮತ್ತೊಂದು ಕ್ಲಿಪ್ ಏನೋ ಇದೆ, ದಟ್ ಇಸ್ ದರ್. ಆ್ಯಂಡ್ ಒಂದು ಎಕ್ಸ್ಟ್ರಾ ಬೌಲ್ ಇಟ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಅವಳಿಗೆ ಏನಾದ್ರು ತಿನ್ನಬೇಕು ಅನಿಸಿದ್ರೆ. ಮತ್ತು ಇದರಲ್ಲಿ ಬೌಲ್ ಇದೆ, ಮತ್ತೊಂದು ಡ್ರೈ ಫ್ರೂಟ್ಸ್ ಇದೆ ಅವಳಿಗೆ ಏನೇನೆಲ್ಲ ಬೇಕು, ಫಿಗ್, ಬ್ಲೂಬೆರಿ, ರಾಸ್ಬೆರಿ, ಅದು ಇದು ಅಂತೆಲ್ಲ ಫ್ಲೈಟಲ್ಲಿ ತಿನ್ಬೇಕಂತಂದರೆ ಇರಲಿ ಅಂತ. ಮತ್ತೊಂದು ವೆಟ್ ವೈಪ್ಸ್ ಇದೆ. ಮತ್ತು ಅಗೇನ್ ಐ ಹ್ಯಾವ್ ಸಮ್ ಡೈಪರ್ಸ್ ಇನ್ ದಿಸ್. ಆ್ಯಂಡ್ ಒನ್ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಇದೆ. ಇದು ತುಂಬ ಕ್ಯೂಟ್ ಡ್ರೆಸ್, ನಂಗೆ ತುಂಬ ಇಷ್ಟ ಈ ಕಲರ್. ಮತ್ತು ಇದು ಶಾರ್ಟ್ಸ್ ಮತ್ತು ಟಾಪ್, ಇಫ್ ಇನ್ ಕೇಸ್ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಬೇಕಾದರೆ ಇರಲಿ ಅಂತ. ಅದೊಂದು ಟಾಪ್ ಮತ್ತು ಅದಕ್ಕೆ ಮ್ಯಾಚಿಂಗ್ ಶಾರ್ಟ್ಸ್. ಸೊ ಇದಿದೆ. ಮೈ ವಾಲೆಟ್ ಇದೆ ಇದರಲ್ಲಿ, ನಂದು ಆಲ್ ಕಾರ್ಡ್ಸ್ ಇದರಲ್ಲೆಲ್ಲ ಅದರಲ್ಲಿದೆ. ಆ್ಯಂಡ್ ದೆನ್ ಅವಳದು ಬಾಡಿ ವಾಶ್, ಮತ್ತೊಂದು ಎಕ್ಸ್ಟ್ರಾ ಸ್ಪೂನ್, ಬೌಲ್ ಮತ್ತು ಸ್ಪೂನ್, ಎಕ್ಸ್ಟ್ರಾ ಸ್ಪೂನ್ ಇದರಲ್ಲಿದೆ. ಮತ್ತು ವಾಟರ್ ಬಾಟಲ್ ಇದೆ. ಐ ಡೋಂಟ್ ಯೂಸ್ ಪ್ಲಾಸ್ಟಿಕ್ ವಾಟರ್ ಬಾಟಲ್, ಇದೇ ಯೂಸ್ ಮಾಡೋದು. ಇದು ಅಪೋಲೋದಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಬಾಟಲ್. ಸೊ ಐ ಯೂಸ್ ದಿಸ್ ಬಾಟಲ್. ಆ್ಯಂಡ್ ದೆನ್ ಐ ಹ್ಯಾವ್ ದಿಸ್ ಎಕ್ಸ್ಟ್ರಾ ಬ್ಯಾಗ್, ದಿಸ್ ಕ್ಯೂಟ್ ಲಿಟಲ್ ಬ್ಯಾಗ್. ಏನಂದರೆ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಗಿಟ್ಟೆ ಏನಕ್ಕಾದರೂ ಬೇಕಾಗುತ್ತೆ ಬ್ಯಾಗ್, ಎಕ್ಸ್ಟ್ರಾ ಬ್ಯಾಗ್ ಅಂತ. ಇದು ಯಾವಾಗಲೂ ಇದರೊಳಗೆ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಸೋ ಕ್ಯೂಟ್. ಇದು ಹಿಂಗೆ ಫೋಲ್ಡ್ ಮಾಡಿ, ವಿ ಕ್ಯಾನ್ ಫೋಲ್ಡ್ ದಿಸ್ ಲೈಕ್ ದಿಸ್. ಹಿಂಗೆ ಹಿಂಗೋ ಫೋಲ್ಡ್ ಮಾಡಬೇಕು. ಇಷ್ಟನ್ನು ಫೋಲ್ಡ್ ಮಾಡಿ ಹೀಗೇನೋ ಹಾಕೋಕ್ಕೆ ಕೆಲವೊಂದಿನೋ ಇದೆ. ಸೊ ಹಾಗೆ ಇಷ್ಟು ಹೀಗೆ ಫೋಲ್ಡ್ ಮಾಡಿ ಬ್ಯಾಗ್ ಒಳಗೆ ಇಟ್ಕೊಂಡು ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಅದು ಯಾವಾಗಲೂ ಇದರಲ್ಲಿ ಇರುತ್ತೆ, ಹಾಗೆ ಇಟ್ಬಿಟ್ಟಿರ್ತೀನಿ. ನಂದು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಇದೆ ಇದರಲ್ಲಿ, ಅಷ್ಟೇ.
ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನು ಚಿಕ್ಕ ಪುಟ್ಟ ಐಟಮ್ಸ್ ಏನಾದರೂ ಬಾಕಿ ಇದ್ದರೆ ಅದನ್ನ ಇಟ್ಕೊಬೇಕು. ಪ್ಲಸ್ ನನ್ನೊಂದು ಚಪ್ಪಲ್ ಇಟ್ಕೊಬೇಕು. ಒಂದು ಹಾಕ್ಕೊಂಡು ಹೋಗೋದು, ಇನ್ನೊಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ನಂದು ಟ್ರೈಪಾಡ್ ತೊಗೊಂಡೋಗ್ಬೇಕು. ಪ್ಲಸ್ ನಂದು ಮೈಕ್ ತೊಗೊಂಡೋಗ್ಬೇಕು. ಮೈಕಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕಿ ಮೈಕ್ ತೊಗೊಂಡೋಗ್ಬೇಕು. ಆ್ಯಂಡ್ ನಂದು ಈ ಡಬ್ಬ ಥರ ಇರೋ ನೇಲ್ ಪಾಲಿಶ್ ರಿಮೂವ್ ಮಾಡಬೇಕಿವತ್ತು. ಆ್ಯಂಡ್ ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅದರ್ಸ್ ಒಂದು ಫೇಸ್ ಮಾಸ್ಕ್, ಒಂದು ವಿಟಮಿನ್ ಸಿ ಫೇಸ್ ಮಾಸ್ಕ್ ಇದೆ, ಅದನ್ನೊಂದು ಹಾಕ್ಕೊಳ್ಳೋದು. ಇನ್ನೇನಾದರೂ ಇದೆಯಾ, ಇನ್ನೇನಾದರೂ ಐಟಮ್ಸ್ ಮರ್ತಿದ್ರೆ ಲಾಸ್ಟ್ ಮೂಮೆಂಟಿಗೆ ಅದನ್ನೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹೊರಡೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು, ಮೀಟ್ ಯು ಟುಮಾರೋ, ಬಾಯ್.